ಈ ದಿನ ಬಂಟ್ವಾಳ ಟೌನ್ BC ರೋಡ್ನಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜ್ನ ಸ್ವೀಕಾರ ಮಾಡ್ತೀವಿ ಅಂತೇಳಿ ಸೇರ್ಕೊಂಡಿದ್ದೀವಿ. ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೊಳ್ತೀವಿ. ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ ಅಂತೇಳಿ ಬಂದಿರೋದ್ರಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನು ರೀತಿಯ ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ನಾವು ತಗೊಂಡಿದ್ದೀವಿ. ಯಾವುದೇ ರೀತಿಯ ಘಟನೆಗಳಾಗದೇ ಇರುವಂಥ ಒಂದು ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸರ್, ಈಗ ಈ ರೂಟಲ್ಲಿ ಮೆರವಣಿಗೆ ಬರುತ್ತೆ ಅನ್ನೋ ಮಾಹಿತಿ, ಸೊ ಅದನ್ನು ಬದಲಾವಣೆ ಮಾಡುವಂತ ಇಲ್ಲ, ಆ ಥರ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ. ಏನು ಹಬ್ಬ ಮಾಡ್ತೀರ ಅದೇ ರೀತಿ ನಡೀತಾ ಇದೆ. ಅವರು ಈಗ ಯಾರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವರು ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಾನೆ ಹೇಳಿದ್ರು. ಅದೇ ರೀತಿ ನಾವು ಕೂಡ ಅವ್ರಿಗೆ ಹೇಳಿದ್ವಿ, ಏನಾದ್ರು ಸಮಸ್ಯೆ ಆದರೆ ನಾವು ಕಾನೂನು ಕ್ರಮ ಆಗಿದೆ 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 ಆಗಿದೆ. ಸರ್, ಧಾರ್ಮಿಕ ಮುಖಂಡರಲ್ಲಿ ಏನಾದರೂ ಮಾತನಾಡಿದರೆ? ಇಲ್ಲ, ಈ ಬಗ್ಗೆ ಯಾರು ನಮ್ಮ ಹತ್ರ ಏನೂ ಮಾತಾಡಿಲ್ಲ. ಬಟ್ ನಾವು ಕೂಡ ಯಾವುದೇ ರೀತಿಯ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಏನೇನು ಕ್ರಮ ತಗೊಳ್ಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಶಾಂತಿ ಸಭೆ ಈಗ ನೋಡುವ. ಈಗ ಹಬ್ಬ ಎಲ್ಲ ನಡೀತಾ, ಹಬ್ಬಕ್ಕೆ ನಾವು ಗಣೇಶೋತ್ಸವಕ್ಕಾಗಲಿ ಮಿಲ್ಲತ್ಗಾಗಲಿ ಈಗಾಗಲೇ ಶಾಂತಿ ಸಭೆ ಎಲ್ಲ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅವರ ಒಂದು ಸಲಹೆಗಳನ್ನು ನಾವು ಸಾರ್ವಜನಿಕರ ಸಲಹೆಗಳು ಕೂಡ ಪಡ್ಕೊಂಡಿದ್ದೀವಿ. ಅದೇ ರೀತಿ ಬಂದೋಬಸ್ತ್ ಕೂಡ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯ ಅಹಿತ ಘಟನೆಗಳು ಜರುಗಿಲ್ಲ. ಮುಂದೇನು ಜರಗದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳು ಕೈಗೊಳ್ತೀವಿ. ಹೌದು, ಎಲ್ಲ ಕಡೆನೂ ಇದು ಹಬ್ಬ ನಡೀತಾ ಇರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಬಂದೋಬಸ್ತ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ನಿಗಾನು ವಹಿಸುವಂಥ ಅವಶ್ಯಕತೆ ಎಲ್ಲೆಲ್ಲಿ ಕಂಡು ಬಂದಿದೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಿಕೊಂಡು ಬಂದೋಬಸ್ತನ್ನು ನಾವು ಮಾಡಿದ್ದೀವಿ. ಯಾವುದೇ ರೀತಿಯ ತೊಂದರೆ ಆಗದೋ ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಈಗ ನಾಳೆವರೆಗೂ ಏನಾದರೂ ಈ ಬಂದೋಬಸ್ತ್ ಮುಂದುವರಿಯುತ್ತಾ? ಯಾವ ಥರ ನೋಡೋಣ, ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಿರ್ಧಾರ ಮಾಡ್ತೀವಿ. ಪೊಲೀಸ್ ಫೋರ್ಸ್ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ತಗೊಂಡು ಬಂದಿದ್ದೀವಿ. ಅದರಲ್ಲಿ 4 KSRP ಉಂಟು ಮತ್ತು ನಮ್ಮ ಸಿವಿಲ್ ಮೆನ್ನು ಕೂಡ ನಾವು ಹಾಕೊಂಡಿದ್ದೀವಿ.